ಎಲ್ಲರೂ ವುಮೆನ್ ಸ್ಯಾಕ್ರಿಫೈಸ್ ಬಗ್ಗೆ ಮಾತಾಡ್ತಾರೆ, ಯಾರು ಕೂಡ ಮೆನ್ ಸ್ಯಾಕ್ರಿಫೈಸ್ ಬಗ್ಗೆ ಮಾತಾಡೋದೇ ಇಲ್ಲ. ಆ ಒಂದು ಮೆನ್ನ ಒಂದು ಮೇಕಿಂಗ್ ಮನಿ ಮಿಷಿನ್ ನ ಮಾಡ್ಕೊಂಡಿರ್ತಾರೋ ಹೊರತು, ಸೊ ಅವನಿಗೂ ಒಂದು ಫೀಲಿಂಗ್ಸ್ ಇರುತ್ತೆ, ಅವನಿಗೂ ಒಂದು ಡ್ರೀಮ್ಸ್ ಇರುತ್ತೆ, ಸೊ ಅವನದೇ ಆದ ಒಂದೊಂದು ಆಸೆಗಳಿರುತ್ತೆ ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಪ್ರತಿದಿನ ಅವನಲ್ಲಿರುವಂತ ಸ್ಟ್ರೆಸ್ ನ ಹೈಡ್ ಮಾಡಿಕೊಂಡು ಎಲ್ಲರ ಮುಂದೆ ನಾನು ಸ್ಟ್ರಾಂಗ್ ಪರ್ಸನ್ ಅನ್ನುವಂಥ ಇಮೇಜ್ ನ ಅವನು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಮನೇಲಿರೋ ಪ್ರಾಬ್ಲಮ್ಸ್ ಎಲ್ಲ ಅವನು ಕೇಳ್ತಾನೆ ಹೊರತು ಅವನ ಪ್ರಾಬ್ಲಮ್ಸ್ ಯಾರು ಕೇಳೋದಕ್ಕೆ ರೆಡಿನೇ ಆಗಿ ಮಾಡಬೇಕು. ಅದ್ರ ಜೊತೆಗೆ ವರ್ಕ್ ಪ್ರೆಷರ್ ಕೂಡ ಇರುತ್ತೆ. ಸೊ ಇವೆಲ್ಲ ಸ್ಟ್ರೆಸ್ ಅಲ್ಲೂ ಕೂಡ ನಾನು ವೀಕ್ ಆಗಿ ತೋರಿಸಿದ್ರೆ ಎಲ್ಲಿ ಮಿಸ್ಯೂಸ್ ಮಾಡ್ಕೊಂಡ್ ಬಿಡ್ತಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಅವನು ಸೊಸೈಟಿ ಮುಂದೆ ನಾನು ಸ್ಟ್ರಾಂಗ್ ಪರ್ಸನ್ ಅನ್ನುವಂಥ ಇಮೇಜ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಯಾಕಂತಂದ್ರೆ ನಾವು ಚಿಕ್ಕವರಿದ್ದಾಗಿಂದನೂ ಕೂಡ ನೀನು ಗಂಡು ಹುಡುಗ, ನೀನು ಅತ್ರೆ, ನೀನು ಎಮೋಷನಲ್ ಆದ್ರೆ ನೀನು ವೀಕ್ ಅನ್ನುವಂಥ ಮೆಂಟಾಲಿಟಿಯಲ್ಲಿ ನಾವು ಬೆಳೆಸಿರ್ತೀವಿ. ಈ ಒಂದೇ ಕಾರಣಕ್ಕೋಸ್ಕರ ಅವ್ರ ಮದುವೆ ಆದ್ಮೇಲೆ ಅವ್ರ ವೈಫ್ ಮುಂದೆನೂ ಕೂಡ ಅವ್ರು ಅಳೋದಿಲ್ಲ, ಮತ್ತೆ ಅವ್ರ ಫೀಲಿಂಗ್ಸ್ ನ ಶೇರ್ ಮಾಡೋದಕ್ಕೆ ರೆಡಿ ಆಗಿರಲ್ಲ. ಪ್ರತಿಯೊಬ್ಬ ಮೆನ್ ಕೂಡ ಡಿಸರ್ವ್ ಮಾಡಿರ್ತಾರೆ ಅವರ ಫ್ಯಾಮಿಲಿ ಸಪೋರ್ಟ್, ಫ್ಯಾಮಿಲಿ ಕೇರ್, ಮತ್ತೆ ಹಾಗೆ ಫ್ಯಾಮಿಲಿ ಲವ್ ನ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.